ನನ್ನ ಎಲ್ಲ ಸಿಂಗಲ್ಸ್ ಹುಡುಗರ್ಸ್ಗೆ ನಮಸ್ತೆ. ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಷ್ಟು ದಿನ ಅಂತ ಸಿಂಗಲ್ ಆಗಿರ್ತೀರ ರೀ? ಬನ್ನಿ, ಮಿಂಗಲ್ ಆಗುವಂಥ ಒಂದು ಸಮಯ ಬಂದಿದೆ. ಪ್ರಸ್ತುತ ನೀವೇನಾದರೂ ಮಿಂಗಲ್ ಆಗಿದ್ದರೆ ನೀವು ಇಂಥ ಬಂಗಾರದಂಥ ಹುಡುಗಿಯ ಜೊತೆ ಮದುವೆ ಆಗುವಂಥ ಆಫರು, ಅವ್ರ ಜೊತೆ ಸಂಬಂಧ ಬೆಳೆಸುವಂಥ ಆಫರು, ಒಳ್ಳೆ ರೀತಿಯಲ್ಲಿ ಬೆರೆತುಕೊಳ್ಳುವಂಥ ಆಫರ್ ಸಿಗ್ತಾ ಇದೆ. ಈಕೆ ಹೆಸರು ರುಬಿನಾ ಫರ್ನ್ಯೂಸ್ ಅಂತ. ವಯಸ್ಸು 28 ವರ್ಷ. ಊರು ಬಂದ್ಬಿಟ್ಟು ಮೈಸೂರಿನ ಅರಮನೆಯ ತಾಣದಂಥ ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಮುದ್ದಾಗಿರ್ತಕ್ಕಂಥ ಸ್ಟೂಡೆಂಟ್ ಹುಡುಗಿ ಈಕೆ. ಸ್ಟಡೀಸ್ ಬಂದುಬಿಟ್ಟು ಮುಗಿಸಿರ್ತಕ್ಕಂಥ ಇವಳು ಹ್ಯಾಂಡ್ಮೇಡ್ ಪರ್ಫ್ಯೂಮ್ ತಯಾರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹ್ಯಾಂಡ್ಮೇಡ್ ಪರ್ಫ್ಯೂಮ್ ಅಂದರೆ ನಾವು ಪರ್ಫ್ಯೂಮ್ ಹಾಕೋತೀವಲ್ಲ ಬಾಡಿಗೆ, ಅದನ್ನು ನ್ಯಾಚುರಲ್ ಆಗಿ ತಯಾರಿಕೆ ಮಾಡ್ತಕ್ಕಂಥ ಒಂದು ಕಂಪನಿಯಲ್ಲಿ ಕೆಲಸಗಾರರಾಗಿ ಕೆಲಸ ಮಾಡ್ತಾಯಿದ್ರು. ಅದು ಮೈಸೂರಿನಲ್ಲಿ ಬಂದುಬಿಟ್ಟು ಇದೆ ಸ್ನೇಹಿತರೆ. ನ್ಯಾಚುರಲ್ ಯಾರು ಬೇಕಾದ್ರೂ ನೋಡಿರ್ತಾರೆ. ಮೈಸೂರಿಗೆ ಯಾರ್ಯಾರು ಹೋಗಿದ್ದೀರ ಕಂಪಲ್ಸರಿ ನೋಡಿರ್ತೀರ, ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಇವಾಗ ವಿಷಯಕ್ಕೆ ಬರೋಣ. ವಿಷಯ ಇಷ್ಟೇ. ಪ್ರಸ್ತುತ ಬೆಂಗಳೂರು ಅಥವಾ ಮಂಗಳೂರು, ಕಾರವಾರ, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಒಂದು ಕ್ಷೇತ್ರದಿಂದ ಸುತ್ತಮುತ್ತ ಯಾವ ಊರಿನವರಾಗಿದ್ದರೂ ಕೂಡ ಪರವಾಗಿಲ್ಲ, ನನ್ನನ್ನು ಮದುವೆ ಆಗೋದಕ್ಕೆ ಹುಡುಗ ಬೇಕಾಗಿದ್ದಾರೆ. ಸೊ ವಿಶೇಷವಾಗಿ ಏನಂದರೆ ಅವರು 4ರಿಂದ 5 ಪಾಯಿಂಟ್ ಹೇಳಿದ್ದಾರೆ. ಆ ಒಂದು 5 ಪಾಯಿಂಟ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗುವವನಾಗಿದ್ದರೆ ಮಾತ್ರ ನಾನು ಮದುವೆ ಆಗ್ತೀನಿ. ಸೊ ಆ ಒಂದು ಪಾಯಿಂಟ್ಗಳನ್ನು ಹೇಳೋಕ್ಕೂ ಮುನ್ನ ಹೇಗೆ ಇದ್ದಾರೆ ನೋಡೋದಕ್ಕೆ ಅಂದರೆ ಈ ರೀತಿ ಕಾಣಿಸ್ತಾರೆ. ಗೋಧಿ ಬಣ್ಣದ ಮೈಕಟ್ಟು. ಸೊ ಹ್ಯಾಂಡ್ ಪರ್ಫ್ಯೂಮ್ ತಯಾರಿಕೆಯಲ್ಲಿ ಕೆಲಸ. ಕ್ಲಾಮ್ ಡೌನ್ ಕ್ಲಾಸಿಕ್ ಬಿಸ್ನೆಸ್ ಮೈಂಡ್ ಹೊಂದಿರತಕ್ಕಂಥ ಈ ಒಂದು ರುಬಿನಾ. ತಂದೆಯವರು ಸಹ ಈ ಒಂದು ಪರ್ಫ್ಯೂಮ್ ವ್ಯಾಪಾರ ಮೊದಲು ಮಾಡ್ತಾಯಿದ್ರು. ಅವರಿಗೆ ವಯಸ್ಸಾಯಿತು, ಮಾಡೋದಕ್ಕೆ ಬರಲ್ಲ ಅಂತ ತೀರ್ಮಾನ ಮಾಡಿದಾಗ ನಾನು ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆದೆ. ತಾಯಿಯವರು ತೀರ್ಕೊಂಡಿದ್ದಾರೆ. ಅಕ್ಕನವರು ಮದುವೆ ಆಗಿದ್ದಾರೆ. ಅವರು ಬೆಂಗಳೂರಿನಲ್ಲೇ ವಾಸವಾಗಿದ್ದಾರೆ. ಆ್ಯಂಡ್ ಸ್ಮಾಲ್ ಬಿಸ್ನೆಸ್ ಫ್ಯಾಮಿಲಿ ಹೊಂದಿರತಕ್ಕಂಥ ನಮ್ಮ ಕುಟುಂಬಕ್ಕೆ ಬಿಸ್ನೆಸ್ ಮೈಂಡ್ಸೆಟ್ ಇರ್ತಕ್ಕಂಥ ಹುಡುಗ ಬೇಕು. ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೀರಾ ನೀವು ಅಂತ ನೀವು ಕೇಳ್ಬೋದು. ಬಿಸ್ನೆಸ್ ಮೈಂಡ್ಸೆಟ್ ಅಂತಂದರೆ ಇವಾಗ ನನಗೆ ಕೆಲಸ ಬಂದಿರೋದು ನನ್ನ ತಂದೆಯಿಂದ ಆಯಿತಾ. ಇವಾಗ ನೀವು ಏನಾದರೂ ನನ್ನ ಜೊತೆ ಮದುವೆ ಆಗ್ತೀನಿ ಅಂದರೆ ನೀವು ವಿಶೇಷವಾಗಿ ಏನಾದರೂ ಓನಾಗಿ ಬಿಸ್ನೆಸ್ ಮೈಂಡ್ ಬಗ್ಗೆ ಯೋಚನೆ ಮಾಡೋದು, ನಾವು ಯಾವ ರೀತಿಯಲ್ಲಿ ರಿಚ್ ಆಗಬಹುದು ಅಂತ ಯೋಚನೆ ಮಾಡಿ ಅದರ ಥಿಂಕಿಂಗ್ ಮಾಡೋದು, ಈ ರೀತಿಯ ಒಂದು ಮೈಂಡ್ ಸೆಟ್ ಇರ್ತಕ್ಕಂತಹ ಹುಡುಗ ಆಗಿದ್ದರೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಿಷ್ಠೆ ಮತ್ತು ಜವಾಬ್ದಾರಿಯ ಹುಡುಗ, ಮನೆಯವರನ್ನು ಕಾಪಾಡಿಕೊಂಡು ಹೋಗುವಂಥ ಒಬ್ಬ ಹುಡುಗ. ಮನೆಯವರನ್ನು ಕಾಪಾಡಬೇಕು, ನನ್ನನ್ನು ನೋಡ್ಕೊಳ್ಬೇಕು ಅಂದರೆ ಒಂದು ಜಾಬ್ ಕಂಪಲ್ಸರಿ ಇರಲೇಬೇಕಾಗಿರುತ್ತೆ. ಆ ಒಂದು ಉದ್ದೇಶದಿಂದ ಅಂತಹ ಹುಡುಗ ನೀವು ಆಗಿರಬೇಕು ಅಂತ ಹೇಳಿದ್ದಾರೆ. ರೆಸ್ಪಾನ್ಸಿಬಿಲಿಟಿ ಇರಬೇಕು. ಯಾವುದೇ ಒಂದು ವಿಷಯದ ಬಗ್ಗೆ, ಯಾವುದೇ ಒಂದು ಕೆಲಸದ ಬಗ್ಗೆ ಜ್ಞಾನ, ರೆಸ್ಪಾನ್ಸಿಬಿಲಿಟಿ ಇರಬೇಕು. ಆ್ಯಂಡ್ ನನ್ನನ್ನು ಮದುವೆ ಆಗುವಂಥ ಹುಡುಗನಿಗೆ ಒಂದು ಕಾರು ಮತ್ತು ಒಂದು ಬಂಗಾರ ಕೊಡ್ತೇನೆ. ಅಂದರೆ ಬಂಗಾರ ಅಂದರೆ ಇವಾಗ ಉಂಗುರ ಹಾಕ್ತಾರಲ್ವ, ಆ ಒಂದು ಬಂಗಾರ ಕೊಡ್ತಾರಂತ ಹೇಳಿದ್ದಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದರೆ ಮದುವೆ ಆದ ನಂತರ 2 ವರ್ಷಗಳವರೆಗೂ ನನಗೆ ಮಗು ಬೇಡ. ನಿಮಗೆ ಎಷ್ಟೇ ಕಾಮ ಬಂದರೂ ಕೂಡ ನನ್ನನ್ನು ಯೂಸ್ ಮಾಡ್ಕೊಳ್ಬೋದು, ನನ್ನ ಜೊತೆ ಮನ್ಕೊಳ್ಳಿ ಪರವಾಗಿಲ್ಲ, ಬಟ್ ಯೂಸ್ ದ ಪ್ರಾಡಕ್ಟ್. ಅಂದರೆ ಪ್ರೈವಸಿಯಲ್ಲಿ ನೀವೇನಾದರೂ ಅದನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಪ್ರೈವೇಟ್ ಆಗಿರ್ತಕ್ಕಂಥದ್ದು ಏನು ಅರ್ಥ ಆಯ್ತಾ? ಸೇಫ್ಟಿನ ಯೂಸ್ ಮಾಡಬೇಕು. 2 ವರ್ಷಗಳ ಕಾಲ ಮಗು ಆಗಿಲ್ಲ. ನನ್ನ ಬಗ್ಗೆ ಯಾರೇನಾದರೂ ಮಾತಾಡ್ಕೊಳ್ಳಿ, ಬಟ್ ನನಗೆ ಬೇಡ. ಯಾಕಂದರೆ ನಾನು ಸ್ವಲ್ಪ ದುಡ್ಡು ಮಾಡಬೇಕು, ಆಮೇಲೆ ನನ್ನ ಮಕ್ಕಳನ್ನು, ನನ್ನನ್ನು ನಂಬಿರತಕ್ಕಂತಹ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಇಂಟರ್ನೆಟ್ನಲ್ಲಿ ಗಂಡನ ಹುಡುಕಾಟ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ನನಗೆ ಯಾವಾಗಲೂ ಕೂಡ ನೀವು ವಿಡಿಯೋ ಕಾಲ್ ಮಾಡಬೇಕು. ಸೊ ಆವಾಗವಾಗ ಕಾಲ್ ಮಾಡಿದಾಗ ಬೇಗ ರಿಸೀವ್ ಮಾಡಿ, ನಾನು ಬ್ಯುಸಿ ಇದ್ದೀನಿ ಅಥವಾ ಫ್ರೀ ಇದ್ದೀನಿ ಅಂತ ಹೇಳಬೇಕು. ಆ್ಯಂಡ್ ಮೂವೀಸಲ್ಲಿ ನಿಮಗೆ ದರ್ಶನ್ ಇಷ್ಟ ಆಗಬೇಕು, ಹೀರೋಯಿನಲ್ಲಿ ರಚಿತಾ ರಾಮ್ ಇಷ್ಟಪಡ್ತಾ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಿಮ್ಮ ವಯಸ್ಸು ಬಂದು ಪ್ರಸ್ತುತ 29ರಿಂದ 31ರ ಒಳಗಡೆ ಹೊಂದಿರಬೇಕು ಅಂತ ಹೇಳಿರೋದು. ಒಮ್ಮೆ ಬಂದು ನನ್ನನ್ನು ಭೇಟಿಯಾಗಿ ನಂತರ ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ತಿಳಿಸ್ತೇನೆ, ಆವಾಗ ಹೇಳ್ತೇನೆ ಅಂತ ಈ ಒಂದು ಹುಡುಗಿ ಹೇಳಿರೋದು. ಸೊ ಈಕೆಯನ್ನು ಭೇಟಿಯಾಗೋದಕ್ಕೆ ವಿಡಿಯೋದ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಜಿಮೇಲ್ ಐಡಿಗೆ ಮೇಲ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಮೇಲ್ ಮಾಡಿದರೆ ಈಕೆ ಹೆಚ್ಚಿನ ಮಾಹಿತಿ, ಹೆಚ್ಚಿನ ಡೀಟೇಲ್ಸ್ ನಿಮಗೆಲ್ಲ ಸಿಗುತ್ತೆ. ಆವಾಗ ನೀವು ಆರಾಮಾಗಿ ಇವರನ್ನು ಭೇಟಿ ಆಗ್ಬೋದು. ಲಿಟ್ರಲಿ ಆವಾಗಲೇ ಇವ್ರು ಹೇಳಿದಾಗೆ ಪ್ರಸ್ತುತ ಇವರನ್ನು ಮದುವೆ ಆಗುವಂಥ ಹುಡುಗನ್ನ ಯಾವ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾರೆ ಅಂದರೆ ಏನೆಲ್ಲ ಕೊಡ್ಬೋದು ಅಂತಂದರೆ, ಮೊದಲನೇದು ಹೇಳಿರೋದೇನೆಂದರೆ ಒಂದು ಕಾರು ಕೊಡ್ತಾ ಇರೋದು. ಯಾಕಂದರೆ ಒಂದು ರಿಚ್ ಫ್ಯಾಮ್ಲಿ ಅಂತ ಇಲ್ಲ ಅಂತಂದರೂ ಕೂಡ ಆ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು ಈಕೆಯ ಉದ್ದೇಶ. ಯಾಕೆ ಮೇಂಟೈನ್ ಮಾಡಬೇಕು? ಹೌದು ಸ್ನೇಹಿತರೆ, ಮೇಂಟೈನ್ ಮಾಡೋ ಉದ್ದೇಶ ಏನಂದರೆ
ತಾನು ಕಷ್ಟದಿಂದ ಬಂದಿರತಕ್ಕಂಥ ಹೆಣ್ಣು ಮಗಳಾಗಿದ್ದು ಪ್ರಸ್ತುತ ತನ್ನ ಕಷ್ಟಗಳನ್ನು ಕಳೆದುಕೊಂಡು ನಂತರ ಪರರ ಒಂದು ಸುಖದಲ್ಲಿ ಭಾಗಿಯಾಗುವಂಥ ಗುಣ ಹೊಂದಿರತಕ್ಕಂಥ ಹುಡುಗಿ ಆಗಿರೋದ್ರಿಂದ ಇವರ ಪ್ರಸ್ತುತ ರಿಲೇಟಿವ್ಸಲ್ಲಿ ಒಂದು ಸ್ವಲ್ಪ ಸೊಕ್ಕಿದ ಮಕ್ಕಳು ಅಂತ ಕರಿತೀವಲ್ಲ, ಆ ರೀತಿಯ ಒಂದು ರಿಲೇಟಿವ್ಸ್ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಮೆಟ್ಟ ಹಾಕಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು, ಪ್ರಸ್ತುತ ನೀವು ಯಾವುದಾದ್ರೂ ನನ್ನ ಜೊತೆ ಭೇಟಿಯಾಗೋದಕ್ಕೆ ಅಥವಾ ನನ್ನನ್ನು ಮೀಟ್ ಆಗೋದಕ್ಕೆ ಬಂದಾಗ ಸ್ಟ್ರಾಂಗಾಗಿ ಆರ್ಮ್ಸ್ ಆಗಿ ಚೆನ್ನಾಗಿರಬೇಕು ನೀವು. ಆ್ಯಂಡ್ ಬಟ್ಟೆಗಳಲ್ಲಿ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಅಂದರೆ ತುಂಬ ಆಸಮ್ ಆಗಿರ್ತಕ್ಕಂತಹ ಡ್ರೆಸ್ಸಿಂಗ್ ಸೆನ್ಸ್ ಹಾಕ್ಕೊಳ್ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನೀವು ಜಿಮ್ಗೆ ಹೋಗ್ತಿರೋ ಅಥವಾ ಬಿಟ್ಟಿದ್ದೀರೋ ಐ ಡೋಂಟ್ ಕೇರ್, ಬಟ್ ಬಾಡಿ ಅಂತ ಇರಬೇಕು. ನನಗೆ ಯಾರಾದರೂ ಬಂದು ಮಾತಾಡಿಸೋದಕ್ಕೆ ಟಚ್ ಮಾಡಿದ್ರು ಕೂಡ ನೀವು ಅವ್ರ ಜೊತೆ ಪದೇ ಪದೇ ಜಗಳಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಒಂದು ಸ್ವಲ್ಪ ನೋವಂತ ಅನಿಸುತ್ತೆ, ಏನಪ್ಪ ಇಷ್ಟೊಂದು ರೂಲ್ಸ್ಗಳ ಅಂತ. ಏನು ಮಾಡೋಕ್ಕಾಗಲ್ಲ, ಆ ರೀತಿ ರೂಲ್ಸ್ಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ಅವ್ರು ನನ್ನ ಮದುವೆ ಆಗ್ತಾರೆ ಅಂತಂದರೆ ಹ್ಞೂ ಅನ್ನಲೇಬೇಕಾಗುತ್ತೆ ಅಲ್ವಾ. ಆ್ಯಂಡ್ ಈ ಒಂದು ಕಾರು ನಿಮಗೆ ಕೊಡ್ತಾ ಇದ್ದಾರಲ್ವ, ಹೆಂಗಿದೆ ಅಂದರೆ ಇದೊಂದು ಒಳ್ಳೆಯ ಅಗ್ರೆಸಿವ್ ಆ್ಯಂಡ್ ಲುಕ್ ಎಕ್ಸ್ಟ್ರಾಮಿ ಆಗಿರ್ತಕ್ಕಂಥ ಪವರ್ ಆಗಿರ್ತಕ್ಕಂಥ ಗಾಡಿ. 2 ಸೀಟಿನ ಒಂದು ಸೂಪರ್ ಕಾರ್ ಆಗಿರೋದು ಇದು. ಆಟೋಮೆಟಿಕ್ಲಿ ರಿವ್ಯೂ ಇದೆ ಮತ್ತು 5.7 ಮೈಲೇಜಿಂಗ್ ಕೊಡ್ತಕ್ಕಂಥ ಗಾಡಿ. ಸ್ಪೀಡ್ ಲಿಮಿಟ್ 150 ಕಿಲೋಮೀಟರ್ನ ಒಂದು ಸ್ಪೀಡ್ ಲಿಮಿಟ್ ಇದೆ. ಸಿ ಸಿ ಬಂದು 6498 ಸಿ ಸಿ ಮತ್ತು V12 ಪೆಟ್ರೋಲ್ ಆಗಿರ್ತಕ್ಕಂಥ ವೇರಿಯಂಟಲ್ಲಿ ಇರ್ತಕ್ಕಂಥ ವೈಟ್ ಮಾಡೆಲ್ ಕಾರ್ ಇದಾಗಿರೋದು. ಆ್ಯಂಡ್ ಈ ಒಂದು ಕಾರಿನ ಒಂದು ಡೀಟೇಲ್ಸ್ಗಳಿಗೆ ಸಂಬಂಧಿಸಿದಂತೆ ಒಳಗಿನ ಇಂಟೀರಿಯಲ್ಗಳ ಕ್ವಾಲಿಟಿ, ಒಳಗಿನ ಇಂಟೀರಿಯಲ್ಗಳ ಕ್ವಾಲಿಟಿ ಈ ರೀತಿ ಕಾಣಿಸುತ್ತೆ ನಿಮಗೆ. ಹೊರಗಡೆ ಒಂದು ವೈಟು ಆ್ಯಂಡ್ ಒಳಗಡೆ ಫುಲ್ಲಿ ಬ್ಲ್ಯಾಕ್ ಕಲರಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ ಅಂತ ಅಂದ್ಕೊಳ್ತೇನೆ. ನಿಮಗೂ ಕೂಡ ಚೆನ್ನಾಗಿದೆ ಅಂತ ಅನಿಸ್ಬೇಕು, ಯಾಕಂದರೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಯಾವುದಾದ್ರೂ ಮೋಡಕದಲ್ಲಿ ಇರ್ತಕ್ಕಂಥ ಗಾಡಿ ಕೊಟ್ಬಿಟ್ರೆ ಏನು ಮಾಡ್ತೀರಾ ತೆಗೆದುಕೊಂಡು. ಅದಕ್ಕೋಸ್ಕರ ಒಳಗಡೆ ಇರ್ತಕ್ಕಂಥದ್ದೆಲ್ಲನೂ ಕೂಡ ಚೆಕ್ಕಿಂಗ್ ಮಾಡಬೇಕು ನೀವು. ಚೆಕ್ಕಿಂಗ್ ಮಾಡೋದು ಯಾವಾಗ ಅಂತಂದರೆ ಪ್ರಸ್ತುತ ಅವರನ್ನು ಭೇಟಿಯಾಗೋದಕ್ಕೆ ಹೋಗ್ತಿರಲ್ವ, ಆವಾಗ ಚೆಕ್ಕಿಂಗ್ ಮಾಡಿ ಸ್ನೇಹಿತರೆ. ಸೊ ಆವಾಗ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ರಿಯಾಲಿಟಿ ನಿಮಗೆ ಸಿಗುತ್ತೆ ಅಂತ ಈ ವಿಡಿಯೋದ ಮೂಲಕ ಹೇಳ್ತಿದ್ದೇನೆ. ಇದರಲ್ಲಿ ಏರ್ ಬ್ಯಾಗ್ ಮತ್ತು ಒಟ್ಟಿನಲ್ಲಿ ಮತ್ತು ಎ ಸಿ ಕೂಡ ಅಷ್ಟೇ ಮಾರ್ಬಲಸ್ ಆಗಿ ಅಲೋ ಮಾಡಿದ್ದಾರೆ. ಏನು ಕೂಡ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಅಲೋ ಇದೆ ಸ್ನೇಹಿತರೆ. ನೀವು ಕೂಡ ಅದನ್ನು ಯೂಸ್ ಮಾಡಿ ಅವ್ರ ಜೊತೆ ಎಂಜಾಯ್ನ ಲೈಫ್ನಲ್ಲಿ ಇರ್ಬೋದು. ಬಟ್ 2 ವರ್ಷಗಳ ಕಾಲ ಮಕ್ಕಳು ಬೇಡ ಅಂತ ಹೇಳಿರೋದು ಸ್ವಲ್ಪ ಕಷ್ಟನೇ, ಆದರೂ ಕೂಡ ಅನುಭವಿಸಲೇಬೇಕಾಗುತ್ತೆ. ನೋಡಿ, ಒಂದು ಸಲ ಭೇಟಿಯಾಗಿ ಮಾತಾಡಿ, ಏನಂತಾರೆ ನೋಡಿ. ವಿಡಿಯೋದ ಕೆಳಗಡೆ ಕೊಟ್ಟಿರ್ತಕ್ಕಂಥ Gmail ಐಡಿಗೆ ಮೇಲ್ ಮಾಡಿ. ಅಥವಾ ನಿಮಗೇನಾದರೂ ಪ್ರಸ್ತುತ ಹುಡುಗಿ ಸಿಗ್ತಾ ಇಲ್ಲ ಅಂತಂದರೆ ಆ್ಯಂಡ್ ಅಥವಾ ನಿಮ್ಮ ರಿಲೇಟಿವಲ್ಲಿ ಯಾರಾದರೂ ಹುಡುಗಿರಿದ್ದರೆ ಪ್ರಸ್ತುತ ಅವರಿಗೆ ಹುಡುಗರು ಸಿಗ್ತಾ ಇಲ್ಲ ಅಂದರೆ ಅವರ ಡೀಟೇಲ್ಸ್ಗಳನ್ನು ನಮ್ಮ Gmail ಐಡಿಗೆ ಅಥವಾ ಪ್ರಸ್ತುತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ Gmail ಐಡಿಗೆ ಮೇಲ್ ಮಾಡಿ ಅಂತ ಹೇಳ್ತಾ ನಮಸ್ತೆ, ಬಾಯ್.